ಬಲೂಚ್ ಲಿಬರೇಷನ್ ಆರ್ಮಿ ಅವರು ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಡ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಸೈನಿಕರನ್ನ ಕಂಡಲ್ಲಿ ಚೆಂಡಾಡಿದ್ದಾರೆ. ಈಗ ಅದಕ್ಕೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಪಾಕ್ ಸೇನೆಯ ಬೆಂಗಾವಲು ಸೇರಿ 10 ಸೈನಿಕರನ್ನ ಹೊಡೆದಾಕಿದ್ದಾರೆ. ಈಗ ಬಲೂಚ್ ಲಿಬರೇಷನ್ ಆರ್ಮಿ ಅವರು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮೇ 9ನೇ ತಾರೀಕು ಪಾಕ್ನ 14 ಸೈನಿಕರನ್ನ ಹತ್ಯೆಗೈದಿದ್ರು. ಅದೇ ಒಂದು ನೆಲಬಾಂಬನ್ನು ಇಟ್ಬಿಟ್ಟು ಉಡಾಯಿಸಿದ್ರಲ್ಲ ಅದು. ಈಗ ನೋಡಿ ಅವ್ರು ರಿಲೀಸ್ ಮಾಡಿರೋ ವಿಡಿಯೋ ಇದು. ಬಲೂಚ್ ಲಿಬರೇಷನ್ ಆರ್ಮಿ ಅವರು ನಾವು ಹೆಂಗೆ ಪಾಕ್ ಸೈನಿಕರನ್ನ ಹೊಡೆದಾಕಿದ್ದೀವಿ ನೋಡಿ ಅಂತಂದ್ಬಿಟ್ಟು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಓಕೆ, ಅದರಲ್ಲಿ ಯಾವುದೇ ಇದಿಲ್ಲ, ಬಟ್ ಅವರೇ ಬಿಡುಗಡೆ ಮಾಡಿರ್ತಕ್ಕಂಥ ವಿಡಿಯೋ ಇದು. ಬಲೂಚ್ ಲಿಬರೇಷನ್ ಆರ್ಮಿ ಈಗಾಗಲೇ ಬಲೂಚಿಸ್ತಾನ ತನ್ನನ್ನು ಸ್ವತಂತ್ರ ದೇಶ ಅಂತ ಘೋಷಣೆ ಮಾಡಿಕೊಂಡಿದೆ. ಅವ್ರು ಹೋರಾಟ ಮಾಡ್ತಿರೋದು ಅದಕ್ಕೋಸ್ಕರನೇ. ಅವರು ಭಾರತಕ್ಕೆ ಸಪೋರ್ಟ್ ಮಾಡಿ ಏನು ಹೋರಾಟ ಮಾಡ್ತಾ ಇಲ್ಲ. ತಮ್ಮದ ದೇಶವನ್ನು ಸ್ವತಂತ್ರ ದೇಶವನ್ನಾಗಿ ಮಾಡ್ಕೋಬೇಕು, ತಮ್ಮ ಭಾಗವನ್ನು ಪಾಕಿಸ್ತಾನದಿಂದ ಮುಕ್ತರಾಗಬೇಕು ಅನ್ನುವ ಲೆಕ್ಕದಲ್ಲಿ ಅವರು ಕಳೆದ 2000 ಇಸ್ವಿಯಿಂದಲೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. BLA ಸ್ಥಾಪನೆ ಆಗಿದೆ 2000ರಲ್ಲಿ. ಅಲ್ಲಿಂದ ಇಲ್ಲಿ ತನಕ ನಿರಂತರ 25 ವರ್ಷಗಳ ಹೋರಾಟ ಅವ್ರದ್ದು. ಪಾಕಿಸ್ತಾನ ಸರ್ಕಾರ ಈ ಭಾಗವನ್ನು ವಿಪರೀತವಾಗಿ ನಿರ್ಲಕ್ಷ್ಯ ಮಾಡಿತ್ತು. ಹಾಗೆ ನೋಡೋಕೆ ಹೋದರೆ ಇವ್ರದ್ದು ಅತ್ಯಂತ ಹೆಚ್ಚು ಸಂಪನ್ಮೂಲ ಖನಿಜ ವಸ್ತುಗಳು ಸಿಗತಕ್ಕಂಥ ಜಾಗನೇ ಇದೆ. 44% ಭೂಭಾಗವನ್ನು ಹೊಂದಿದೆ ಪಾಕಿಸ್ತಾನದಲ್ಲಿ. ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ತಮಗೆ ಸಪರೇಟ್ ದೇಶ ಬೇಕು ಅಂತ ಹೋರಾಟ ನಡೀತಾ ಇತ್ತು. ಆ ಹೋರಾಟ ಈಗ ಆಪರೇಷನ್ ಸಿಂಧೂರ ಆದಮೇಲೆ ಇನ್ನೂ ಜಾಸ್ತಿ ಆಗಿದೆ. ಅವರು ಭಾರತಕ್ಕೆ ಕಂಪ್ಲೀಟ್ ಸಪೋರ್ಟ್ ಮಾಡಿದರು, ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ. ಈಗ ನಮಗೆ ಡೆಲ್ಲಿನಲ್ಲಿ ಒಂದು ರಾಯಭಾರ ಕಚೇರಿ ಓಪನ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ವಿಶ್ವಸಂಸ್ಥೆ ನಮ್ಮನ್ನು ಸ್ವತಂತ್ರ ದೇಶ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಹೋರಾಟಗಳು ನಡೀತಾ ಇರೋದು. ಪಾಕಿಸ್ತಾನ ಸೈನಿಕರು ಕಂಡಲ್ಲಿ BLA ಅವ್ರು ಹೊಡೆದಾಗ್ತಾ ಇದ್ದಾರೆ. ರೀಸೆಂಟಾಗಿ ಒಂದು ಟ್ರೈನನ್ನೇ ಹೈಜಾಕ್ ಮಾಡಿದ್ರು. ಅವರು ಎಂಟೈರ್ ಟ್ರೈನನ್ನೇ ಹೈಜಾಕ್ ಮಾಡಿದರು. ಪಾಕಿಸ್ತಾನ ಸೈನಿಕರನ್ನ ಎಲ್ಲರನ್ನೂ ಹೊಡೆದು ಮುಗಿಸ್ಬಿಟ್ಟಿದ್ರು, 200ಕ್ಕೂ ಹೆಚ್ಚು ಜನ ಆವಾಗ. ಈಗ ಅದರ ಮುಂದುವರೆದ ಭಾಗವಾಗಿ ಆಗಾಗ್ಗೆ ಅವಕಾಶ ಸಿಕ್ಕಾಗೆಲ್ಲ ಪಾಕಿಸ್ತಾನದ ಸೈನಿಕರನ್ನ ಬಿಡ್ತಾ ಇಲ್ಲ. ವರ್ಷದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಇದು BLA ಬಲೂಚ್ ಲಿಬರೇಷನ್ ಆರ್ಮಿ ಅವರು ರಿಲೀಸ್ ಮಾಡಿರ್ತಕ್ಕಂಥ ವಿಡಿಯೋ. ಹೆಂಗೆ ನಾವು ಪಾಕಿ ಸೈನಿಕರನ್ನ ಹೊಡೆದಾಕಿದ್ವಿ ನೋಡಿ.